ಏನತ್ತೆ? ಹರಿ ಎಲ್ಲೋದ? ಹರಿ ಈಗ ತಾನೇ ಎಲ್ಲೋ ಹೋದ್ರು. ಅದಕ್ಕೆ ಈ ಖುಷಿಗೆ ಕಲ್ಪಿಯಿಂದ ಏನೂ ಇಲ್ವಾ? ನನಗೆ ಖುಷಿ ಆದ್ರೆ ಬರಕ್ ಒಂದೇಪ್ಪ, ಕುಣಿಯೋದು. ಸೋತಿಲ್ಲ ನಾನು. ಎಂಥ ದೊಡ್ಡ ತಪ್ಪು ಮಾಡಿದೆ, ಕ್ಷಮಿಸ್ದೇವ್ರೆ.
ಇದನ್ನು ಇಟ್ಕೋ, ಅಡುಗೆ ಸಾಮಾನಿಗೆ ಅಂತ 5,000 ರೂಪಾಯಿ ಇದೆ. ಆದರೆ ಲೆಕ್ಕಪತ್ರವನ್ನು ಸರಿಯಾಗಿ ಇಡಬೇಕು. ಇದು 4 ಜನರ ದುಡ್ಡು. ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕೆಟ್ಟ ಹೆಸರು ಬರುತ್ತೆ. ದೇವಸ್ಥಾನದ ಕಮಿಟಿಯವರು ನಿನಗೆ ತಿಂಗಳಿಗೆ 3,000 ರೂಪಾಯಿ ಸಂಬಳ ನಿಗದಿ ಮಾಡಿದ್ದಾರೆ. ಆದರೆ ದೇವಸ್ಥಾನದ ಕೆಲಸಗಾರರಿಗೆ ಊಟ ತಿಂಡಿಯಲ್ಲಿ ಯಾವುದೇ ಕೊರತೆ ಆಗಬಾರ್ದು. ಸರಿ. ಅಡುಗೆ ಮನೆಗೆ ಹೋಗಿ ಬಂದೆ. ನೀನಿಲ್ಲಿದ್ದೀಯ, ಕಾಫಿ ಕೊಡು. ಏನಾಗಿದೆ ನಿನಗೆ? ತುಂಬ ತಪ್ಪು ಮಾಡಿಬಿಟ್ವಿ. ಹರಿ ಅರ್ಚನಾ ಮೊದಲು ರಾತ್ರಿ ಒಂದು ದಿನ ತಡವಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮ ದುರಾದೃಷ್ಟ ನೋಡಿ. ಇಷ್ಟು ದಿನ ಹರಿ ನಮ್ಮ ಮಾತೇ ಕೇಳ್ತಿರ್ಲಿಲ್ಲ. ಆದ್ರೆ ನಿನ್ನೆ ಯಾಕೋ ನಮ್ಮ ಯೋಚನೆಗಳೇ ತಪ್ಪಾಗ್ತಿದೆ ರುಕ್ಮಿಣಿ. ನಾವೇನೋ ನಿರ್ಧಾರ ಮಾಡಿದ್ರೆ ಅದೇನೋ ಆಗ್ತಿದೆ. ತುಂಬ ಅನ್ಯಾಯ ಮಾಡಿಬಿಟ್ಟು ಕಲ್ಪನಾಗೆ ನಾವು ಮೋಸ ಮಾಡಬಾರ್ದಾಗಿತ್ತು. ನಮ್ಮ ಮನೆಗೆ ಒಳ್ಳೇದಾಗಲಿ, ಅಮ್ಮಿ ಜೀವನ ಚೆನ್ನಾಗಾಗಲಿ ಅಂತ ಅವಳು ಕಷ್ಟಪಟ್ರೆ ನಾವು ಅವಳಿಗೆ ಎಂಥ ಪ್ರತಿಫಲ ಕೊಟ್ವಿ ನೋಡಿ. ಈಗ ಏನು ಮಾಡೋಕ್ಕಾಗತ್ತೆ ಹೇಳು? ಕಲ್ಪನಾ ಮೇಲೆ ಸಿಟ್ಟಿಗೆ ಅರ್ಚನಾನ ಸೊಸೆ ಅಂತ ಒಪ್ಕೊಂಡ್ವಿ. ಈಗ ಇಬ್ಬರಿಗೂ ಅನ್ಯಾಯ ಆಗ್ತಾ ಇದೆ. ತುಂಬಾ ಪಾಪ ಮಾಡಿಬಿಟ್ವಿ ನಾವು. ಈಗ ಕಲ್ಪನಾನ ಏನು ಮಾಡೋಣ ಹೇಳು? ಚಂದ್ರಗಿರಿಲಿ ಹರಿ ಕಲ್ಪನಾಗಿ ಗೊತ್ತಿಲ್ಲದೆ ತಾಳಿ ಕಟ್ದ. ಅವನ ಮನಸ್ಸಿಗೆ ತುಂಬ ಅವಳೇ ಇದ್ದಾಳೆ. ಇನ್ನು ಊರವ್ರ ಮುಂದೆ ಹರಿ ಮತ್ತೆ ಕಲ್ಪನಾಗೆ ತಾಳಿ ಕಟ್ದ. ಹರಿಗೆ ನಿಜವಾದ ಹೆಂಡತಿ ಕಲ್ಪನಾನೇ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ರೀ. ತಾಳಿ ಕಟ್ಟಿದ ಒಬ್ಳಿಗೆ ಮೊದಲ ರಾತ್ರಿ ಇನ್ನೊಬ್ಬಳ ಜೊತೆಗೆ. ಹರಿ ಅರ್ಚನಾ ಮೊದಲ ರಾತ್ರಿ ನಡೀದೇ ಇದ್ದಿದ್ರೆ ರುಕ್ಮಿಣಿ, ಒಂದು ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕೊಡು.
ಚಿಂತೆ ಮಾಡಬೇಡ, ದೇವರಿದ್ದಾನೆ. ತಪ್ಪು ಮಾಡಿದ್ದೀವಿ ನಿಜ, ಅವನೇ ಕಾಪಾಡು. ಯಾವ ದೇವರು ಕಾಪಾಡೋಕೆ ಆಗದೆ ಇರೋ ಅಪರಾಧ ರೀ ಇದು. ಒಂದೊಂದ್ಸಲ ನನ್ನ ಬಗ್ಗೆ ನನಗೆ ಸಿಟ್ಟು ಬರುತ್ತೆ. ಯಾಕಾದ್ರೂ ಆ ದೇವರು ಆ ದುಷ್ಟ ಬುದ್ಧಿ ನನಗೆ ಕೊಟ್ನೋ ಅಂತ. ಅತ್ತೆ, ಬೆಳಗ್ಗೆ ಹೇಳೋದು ಸ್ವಲ್ಪ ಲೇಟ್ ಆಯಿತು. ಮಾವನಿಗೆ ನೀವೇ ಕಾಫಿ ಮಾಡಿಕೊಟ್ರಿ ಅನಿಸುತ್ತೆ. ನಾಳೆಯಿಂದ ಈ ಕೆಲಸನೆಲ್ಲ ನಾನೇ ಮಾಡ್ತೀನಿ. ಅತ್ತೆ, ನಿನ್ನೆಯಿಂದ ನನ್ನ ಮತ್ತು ಹರಿ ಹೊಸ ಜೀವನ ಶುರುವಾಗಿದೆ. ನನಗೆ ಆಶೀರ್ವಾದ ಮಾಡಿ. ಮಾವ, ಇನ್ಮೇಲೆ ಕಾಫಿ ಬೇಕಾದರೆ ನನ್ನನ್ನೇ ಕೇಳಿ. ನಾನು ಎಲ್ಲಿದ್ದೀನಿ ಅಂತ ನಿಂಗೆ ಹೇಳ್ದವ್ರು ಯಾರು? ನಾನೀಗ ಸಂಸಾರ ಇಲ್ಲದ ಪರದೇಶಿ, ತಿರ್ಗಾಡ್ತಾ ಬಂದೆ. ನೀನ್ ಸಿಕ್ತೆ ಮಂಜಿ, ದೇವ್ರೇ ಕರೆಸ್ಕೊಂಡ ಅಂತ ಕಾಣಿಸುತ್ತೆ. ಹಾಗಾದ್ರೆ ನನ್ನ ಪಾಲಿಗೆ ದೇವ್ರು ತಪ್ಪು ಮಾಡ್ದ. ಯಮನಿ ಇನ್ನೂ ಪತ್ತೇನೇ ಇಲ್ಲ ಮಂಜಿ. ನೀನು ಇಲ್ಲಿರೋದೇನು ಬೇಕಾಗಿಲ್ಲ. ಹೆಂಡತಿ ಎಲ್ಲಿದ್ದಾಳೆ ಅಂತ ಹುಡುಕ್ ಹೋಗು. ನಿನ್ಗೂ ಅವಳಮ್ಮ ಅಲ್ವಾ? ಯಮುನಿ ಗಂಡನಿಗೆ ಜೀವ ಕೊಡೋ ಹೆಂಡತಿ ಆಗಿದ್ಲು. ಮಕ್ಕಳು ಅಪ್ಪ ಅಮ್ಮನ್ಗೆ ಜೀವ ಕೊಡೋರೆ ಆಗಿದ್ರು. ಮಾರ್ಕೊಂಡ್ಬಿಟ್ಟಿಯಲ್ಲ. ಮಂಜಿ, ಈ ಮಗು ನಿಂದೇನಾ?
ಯಾರತ್ಕೊಂಡೆ ಬಿಟ್ಟಿದ್ದೆ ಅಲ್ವಾ? ಬೇರೆಯವ್ರ ಮಗು ನೋಡು, ನೀನು ಹೆಣ್ಮಕ್ಳಿರೋ ಕಡೆ ಇರಬಾರ್ದು. ದಯವಿಟ್ಟು ಹೊರಟೋಗಾಚೆ, ನನ್ನನ್ನು ಬದುಕೋದಕ್ ಬಿಡು. ಹೊಟ್ಟೆಗಿಲ್ಲ ಮಂಜಿ, ಹಸುವಿನ ಕೊರೆತ, ಮಲ್ಗೋದಕ್ಕೆ ಜಾಗ ಇಲ್ಲ, ನಿದ್ರೆ ಆಸೆ. ಅಮ್ಮ ಯಾರವರು? ತಾತ, ನಾಗು ತಾತ.